ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಟೈಮು 9:30 ಆಗಿದೆ. ಇವಾಗಿಂದ ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತು ನನ್ನ ಮಗ ಹರ್ಷನ್ ಬರ್ಡೇ ಇದೆ, ಹಾಗಾಗಿ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವನನ್ನು ಮಲಗಿಸಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಊಟ ಮಾಡಿದ್ರಾಯ್ತು ಅಂತ ಅನ್ಕೋತಾ ಇದ್ದೆ, ಆದರೆ ಇವನು ಎದ್ಬಿಟ್ಟಿದ್ದಾನೆ. ಇವಾಗ ಮಾಮರು ಬಂದಿದ್ದಾರೆ, ಅವ್ರ ಕೈಲಿ ಪಾಪುನ ಎತ್ಕೊಳ್ಳೋಕೆ ಕೊಟ್ಟು ನಾನು ಫ್ರೆಶ್ ಅಪ್ ಆಗಿ ಊಟ ಮಾಡಿ ಮತ್ತು ಲಾಗನ್ನು ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತೇಳಿ. ಸ್ವಲ್ಪ ಮಧ್ಯಾಹ್ನ ಟೈಮಲ್ಲಿ ಇವನು ಒನ್ ಅವರ್ ಚೆನ್ನಾಗಿ ನಿದ್ದೆ ಮಾಡ್ತಾನೆ. ಆ ಟೈಮಲ್ಲಿ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹರ್ಷನ್ಗೋಸ್ಕರ. ನೋಡೋಣ ಏನಾಗುತ್ತೆ ಅಂತೇಳಿ. ಏನು ಮಾಡಬೇಕು ಅಂತ ಇನ್ನೂ ಪ್ಲ್ಯಾನ್ ಏನೂ ಇಲ್ಲ, ನೋಡ್ತೀನಿ ಏನು ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆಗೆ ಹಾಗೆ ಶೇರ್ ಮಾಡ್ಕೋತೀನಿ. ಬನ್ನಿ ಇವತ್ತಿನ ಡೇಲಾಗ್ ಹೇಗೆ ಹೋಗುತ್ತೆ ಅಂತೇಳಿ ನಿಮ್ಮ ಜೊತೆಗೆ ಹಾಗೆ ಶೇರ್ ಮಾಡ್ಕೋತೀನಿ. ವಿಡಿಯೋನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಬನ್ನಿ ಹಾಗೆಲ್ಲ ಕಂಟಿನ್ಯೂ ಆಗುತ್ತೆ ನೋಡಿ. ಇವತ್ತು ಬೆಳಗ್ಗೆ ಊಟಕ್ಕೆ ತಂಗಿ ಜೋಳದ ರೊಟ್ಟಿ ಮಾಡಕತ್ತಾಳ. ಅಕ್ಕ ಹೀರೆಕಾಯಿ ಪಲ್ಯ ಮತ್ತು ರೈಸು ಸಾಂಬಾರು ಮಾಡಿ ಅಂಗಡಿಗೆ ಹೋಗಿದ್ಲು. ತಂಗಿದೊಂದು ಲಂಗ ದಾವಣಿ ಸ್ಟಿಚ್ ಮಾಡೋದಿತ್ತು, ಹಂಗಾಗಿ ಸ್ವಲ್ಪ ಬೇಗನೆ ಹೋದ್ರು ಇವತ್ತು ಅಂಗಡಿಗೆ. ನೋಡಿ ಹೀರೆಕಾಯಿ ಪಲ್ಯ ಮಾಡಿದ್ದಾರೆ ರೊಟ್ಟಿ ಜೊತೆಗೆ. ಬೆಳಿಗ್ಗೆ ಸ್ವಲ್ಪ ಶಾವಿಗೆ ಮಾಡಿದ್ರು, ಅದ್ರ ಜೊತೆಗೆ ಕಿಟ್ಟ ಮತ್ತು ಕಿಶು ಇಬ್ಬರು ಒಂದು ಸ್ವಲ್ಪ ಶಾವಿಗೆ ಉಪ್ಪಿಟ್ಟು ಬೇಕಂತ ಹೇಳಿದರು, ಹಂಗಾಗಿ ಶಾವಿಗೆ ಉಪ್ಪಿಟ್ಟನ್ನು ಮಾಡಿಟ್ಟಿದ್ರು. ನಾನು ಊಟ ಮಾಡಿ ಇವಾಗ ಸ್ವಲ್ಪ ಹೊತ್ತು ಇವನ ಜೊತೆ ಆಟ ಆಡಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಇವನನ್ನು ಮಲಗಿಸಿ ನೆಕ್ಸ್ಟ್ ಏನಾದರೂ ನೋಡೋಣ ಅಂಥೇಳಿ ಇವನ ಜೊತೆ ಆಟ ಆಡ್ತಿದ್ದೀನಿ. ಮಲಗಿಸಿದ್ರೆ ತುಂಬಾ ಇರಿಟೇಟ್ ಮಾಡ್ಕೋತಾನೆ, ಹಾಗಾಗಿ ಸ್ವಲ್ಪ ಎತ್ಕೊಳ್ಳೋದು, ಒಂದು ಸ್ವಲ್ಪ ಜೋಳಿಗೆಲಿ ಹಾಕೋದು, ಒಂದು ಸ್ವಲ್ಪ ಹಾಗೆ ಮಂಚದ ಮೇಲೆ ಹಾಕೋದು, ಈ ರೀತಿ ಮಾಡ್ತಿರ್ತೀನಿ. ಇನ್ನೇನು ಇವ್ನು ಮಲಗಿಸಿದ್ರೆ ನಾನು ಒಂದು ಸ್ವಲ್ಪ ಹೊತ್ತು ಹಾಗೆ ಇವ್ನು ಮಲಗಿರ್ತಾನಲ್ವ, ನಾನು ಇವ್ನ ಜೊತೆಗೇ ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡ್ತೀನಿ. ಹಾಗಾಗಿ ಇವಾಗ ಸ್ವಲ್ಪ ಹೊತ್ತು ಆಟ ಆಡಿಸಿ ಮಲಗಿಸಿದ್ರೆ 1 ಅವರ್ ಚೆನ್ನಾಗಿ ನಿದ್ದೆ ಮಾಡ್ತಾನೆ. ಸ್ನಾನ ಇವನಿಗೆ ನೈಟೇ ಮಾಡಿಸಿರ್ತೀವಿ, ಹಾಗಾಗಿ ಬೆಳಗ್ಗೆ ಏನು ಮಾಡಿಸೋದಿಲ್ಲ. ಸ್ವಲ್ಪ ಇವಾಗ ಚಳಿ ಇದೆ ಅಲ್ವಾ, ಹಂಗಾಗಿ ಇವತ್ತಿಂದ ಮಧ್ಯಾಹ್ನ ಟೈಮಲ್ಲಿ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನೈಟು ತುಂಬಾ ಚಳಿ ಇರುತ್ತೆ ಮತ್ತು ಪಾಪುಗೆ ನೆಗಡಿ ಆಗೋ ಚಾನ್ಸಸ್ ಇರುತ್ತೆ ಅಂಥೇಳಿ ಮಧ್ಯಾಹ್ನ ಟೈಮಲ್ಲಿ ಸ್ನಾನ ಮಾಡಿಸಿದ್ರೆ ತಲೆ ಎಲ್ಲ ನೀಟಾಗಿ ಒಣಗುತ್ತೆ ಅಂಥೇಳಿ ಮಧ್ಯಾಹ್ನ ಮಾಡಿಸೋಣ ಅಂತ ಅಂದ್ಕೊತಿದ್ದೀನಿ. ನೋಡಬೇಕು ಏನಾಗುತ್ತೋ ಅಂಥೇಳಿ. ಆದರೆ ನೈಟ್ ಹೊತ್ತಲ್ಲಿ ಸ್ನಾನ ಮಾಡಿಸಿ ಮಲಗಿಸಿದ್ರೆ 1 2 to 3 ಅವರ್ಸ್ ಚೆನ್ನಾಗಿ ನಿದ್ದೆ ಮಾಡ್ತಾನೆ. ಮತ್ತು ಮಧ್ಯಾಹ್ನ ಸ್ನಾನ ಮಾಡಿಸಿದ್ರೆ ಮತ್ತು ನೈಟ್ ಮಲಗ್ತಾನೋ ಇಲ್ವೋ ಅಂಥೇಳಿ ನೋಡಬೇಕು ಅಂತ ಅನ್ಕೋತಾ ಇದ್ದೀನಿ. ಒಂದು ಸಾರಿ ನೋಡ್ತೀನಿ, ಮಧ್ಯಾಹ್ನ ಟೈಮಲ್ಲಿ ಸ್ನಾನ ಮಾಡಿಸಿ ನೈಟ್ ಏನಾದರೂ ಮಲಗಿದ್ರೆ ಅದನ್ನೇ ಕಂಟಿನ್ಯೂ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಹರ್ಷ ಬರ್ತಡೇ ಇತ್ತಲ್ವ, ಅವನು ಆಂಟಿ ಹೊಸ ಡ್ರೆಸ್ ಕೊಡಿಸಿದ್ರು. ಬೆಳಗ್ಗೆ ಸ್ನಾನ ಮಾಡಿಸಿ ಮತ್ತು ಕಿಶೋರ್ ಮತ್ತು ಹರ್ಷನಿಬ್ಬರನ್ನೂ ಗುಡಿಗೆ ಕಳಿಸಿದ್ದೆ, ಕಾಯಿ ಹೊಡ್ಸ್ಕೊಂಬರ್ರಿ ಅಂತೇಳಿ. ಇವತ್ತು ಬರ್ತಡೇ ಇತ್ತಲ್ವ, ಹಂಗಾಗಿ ಗುಡಿಗೆ ಹೋಗಿ ಬಂದರು. ಬಂದಮೇಲೆ ಡ್ರೆಸ್ ಚೇಂಜ್ ಮಾಡಿಸೋಣ ಅಂಥೇಳಿ ಅವನನ್ನು ರಮಿಸ್ತಾ ಇದ್ದೀನಿ. ಇಲ್ಲಾಂದ್ರೆ ಆಟ ಆಡೋಕ್ಕೆ ಹೋಗಿ ಮತ್ತು ಬಟ್ಟೆ ಹೊಲಸು ಮಾಡ್ಕೋತಾನೆ ಅಂಥೇಳಿ ಚೇಂಜ್ ಮಾಡಲಾ ಅಂತ ಕೇಳ್ತಿದ್ದೀನಿ. ಅವನು ಬೇಡ ಬೇಡ ಅಂತಿದ್ದ, ಹಾಗೆ ಅವನು ಯಾವುದಕ್ಕೆ ಹೇಳ್ತಾನೋ ಆ ಡ್ರೆಸ್ ಹಾಕಿದ್ರಾಯ್ತು ಅಂತೇಳಿ ತೋರಿಸ್ತಾ ಇದ್ದೀನಿ. ನಾನು ತೋರಿಸ್ದಂಗೆಲ್ಲ ಇದು ಬೇಡ ಅಂಥೇಳಿ ಅವನು ಹೇಳ್ತಿದ್ದ. ಹಂಗೆ ಸ್ವಲ್ಪ ಅವನನ್ನು ರಮಿಸಿ ಬಟ್ಟೆ ಹಾಕೋಣ ಅಂಥೇಳಿ ನೋಡ್ತಾ ಇದ್ದೆ. ಇನ್ನೇನು ಪಾಪುನು ಮಲಗ್ತಾ ಇದ್ದಾನೆ ಇವಾಗ. ಅವ್ನು ಮಲಗಿದ್ರೆ ಇವನಿಗೂ ಒಂದು ಸ್ವಲ್ಪ ಡ್ರೆಸ್ ಚೇಂಜ್ ಎಲ್ಲ ಮಾಡಿಸಿ ಅಕ್ಕ ಹತ್ರ ಅಂಗಡಿಗೆ ಕಳಿಸಿ ನಾನು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರಾಯ್ತು ಅಂತೇಳಿ ನೋಡ್ತಾ ಇದ್ದೀನಿ. ಆದರೆ ಇವನು ಬಟ್ಟೆನೇ ಹಾಕ್ಕೊಳ್ಳೋಕ್ಕೆ ತಯಾರಿಲ್ಲ. ನೋಡ್ತಿರ್ಬೋದು ಎಷ್ಟೊಂದು ಕಾಡಿಸ್ತಾನೆ ಅಂತೇಳಿ. ಪಾಪು ಮಲಗಿದ್ರೆ ಸುಮ್ಮನೆ ಸೌಂಡ್ ಮಾಡೋದು ಮತ್ತು ಆಟ ಆಡೋದ್ರ ಎಲ್ಲ ಸಾಮಾನು ತೊಗೊಂಡು ಆಟ ಆಡೋಕೋತ ಸೌಂಡ್ ಮಾಡ್ತಾನಲ್ವ, ಅದಕ್ಕೂ ಪಾಪು ಎದ್ದು ಬಿಡ್ತಾನೆ. ಹಾಗಾಗಿ ಈ ರೂಮಿಂದ ಆ ಕಡೆ ಕಳ್ಸೋಣ ಅಂತಿದ್ದೀನಿ, ಅವನು ಹೋಗ್ತಾನೆ ಇಲ್ಲ. ಇವಾಗ ಹರ್ಷ ಡ್ರೆಸ್ ಹಾಕ್ಕೊಂಡಿದ್ದಾನಲ್ವ, ಶರ್ಟು, ಈ ಶರ್ಟಲ್ಲಿ ಬ್ಲ್ಯಾಕ್ ಜೀನ್ಸ್ ಪ್ಯಾಂಟ್ ಕೊಡಿಸಿದ್ದಾಳೆ ಆಂಟಿ. ಹರ್ಷಗಂತೂ ಈ ಡ್ರೆಸ್ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಹರ್ಷ ಮತ್ತು ಕೃಷ್ಣ, ಕಿಶೋರ 3 ಹುಡುಗರಿಗೂ ಸೇಮ್ ತೊಗೊಂಡಿದ್ರು ಆಂಟಿ. ಇವಾಗ ಹರ್ಷಗೆ ಡ್ರೆಸ್ ಚೇಂಜ್ ಎಲ್ಲ ಮಾಡಿಸಿದ್ದೀನಿ. ಇನ್ನು 3 ಗಂಟೆ ಮೇಲೆ ಜಾಮೂನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅವನು ಹರ್ಷ ಇದನ್ನೇ ಇಷ್ಟಪಟ್ಟು ತಿಂತಾನೆ, ಇದನ್ನೇ ತಿನ್ನೋದಿಲ್ಲ ಅಂತೇನಿಲ್ಲ. ಅವನಿಗೇನು ಇಷ್ಟ ಆಗುತ್ತೋ ಅದನ್ನು ಸ್ವಲ್ಪ ಸ್ವಲ್ಪ ಬೇಕಾದರೆ ತಿಂತಾನೆ, ಇಲ್ಲ ಅಂದರೆ ತಿನ್ನೋದಿಲ್ಲ. ಹಂಗಾಗಿ ಜಾಮೂನು ಸ್ವಲ್ಪ ಸ್ವೀಟ್ ಅಲ್ವಾ, ತಿನ್ಬೋದು ಅಂತೇಳಿ ಮಾಡ್ತಾಯಿದ್ದೀನಿ. ನೋಡೋಣ ಯಾವ ಥರ ಮಾಡ್ತೀನಿ ಅಂತೇಳಿ ಅದನ್ನು ಸಹ ನಿಮ್ಮ ಜೊತೆ ಹಾಗೆ ಶೇರ್ ಮಾಡ್ಕೋತೀನಿ.
ನನಗೆ ಇತ್ತೀಚೆಗೆ ಲಾಗನ್ನು ಕಂಟಿನ್ಯೂ ಆಗಿ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ಹರ್ಷ ಮತ್ತು ಸಣ್ಣ ಮಗು ಇಬ್ಬರು ಇರೋದರಿಂದ ಇವರಿಬ್ಬರನ್ನೂ ಇಟ್ಕೊಂಡು ಡೈರೆಕ್ಟಾಗಿ ವೀಡಿಯೋನೂ ಮಾಡೋಕ್ಕಾಗ್ತಿಲ್ಲ, ಹಾಗೆ ವಾಯ್ಸ್ ಓವರ್ ಕೊಡೋಕ್ಕೂ ಆಗ್ತಾಯಿಲ್ಲ. ಕೆಲವೊಂದು ಟೈಮ್ ಇವ್ರು ಮಲಗಿದಾಗ ವಾಯ್ಸ್ ಓವರ್ ಕೊಡೋಣ ಅಂತ ಅನ್ಕೋತೀನಿ, ಬಟ್ ಮನೆ ಹತ್ರ ತುಂಬಾ ಡಿಸ್ಟರ್ಬ್ ಇರುತ್ತೆ. ಹಾಗಾಗಿ ಮತ್ತು ನೈಟ್ ಟೈಮಲ್ಲಿ ಕೊಡಬೇಕಂದ್ರೆ ಕೆಲವೊಂದು ಟೈಮ್ ನಾನು ಮಧ್ಯರಾತ್ರಿ ಎದ್ದು ಪಾಪುನ ಎತ್ಕೊಂಡು ತುಂಬಾ ಟಯರ್ಡ್ ಆಗಿಬಿಟ್ಟಿರ್ತೀನಿ. ಹಾಗಾಗಿ ವಿಡಿಯೋ ಮಾಡಿ ಇಟ್ಕೊಂಡ್ರೂ ಸಹ ನನಗೆ ವಾಯ್ಸ್ ಓವರ್ ಕೊಟ್ಟು ಎಡಿಟ್ ಮಾಡೋಕ್ಕಾಗ್ತಾಯಿಲ್ಲ. ನೋಡ್ತೀನಿ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹರ್ಷನ ಆಂಟಿ ಮನೆಗೆ ಕಳಿಸಿದೆ, ಮತ್ತು ಪಾಪು ಮಲ್ಕೊಂಡ್ರೆ ಎಬ್ಬಿಸ್ತಾನೆ ಅಂತೇಳಿ ಅವನನ್ನು ಆಂಟಿ ಮನೆಗೆ ಕಳಿಸಿ ಪಾಪುನೂ ಮಲಗಿಸಿ ಗುಲಾಬ್ ಜಾಮೂನ್ ಮಾಡಿದ್ರಾಯ್ತು ಅಂತೇಳಿ ಅನ್ಕೋತಾ ಇದ್ದೀನಿ. ಬನ್ನಿ ನಾನು ಯಾವ ರೀತಿ ಗುಲಾಬ್ ಜಾಮೂನನ್ನು ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ನೋಡಿ, ನಾನಿಲ್ಲಿ GRB ಇನ್ಸ್ಟಂಟ್ ಮಿಕ್ಸ್ ಗುಲಾಬ್ ಜಾಮೂನ್ ತೊಗೊಂಡಿದ್ದೀನಿ. 100 ಗ್ರಾಮ್ ಅಷ್ಟಿದೆ ಇದು. ನೀವು ಬೇಕಿದ್ದರೆ ಯಾವ ಬ್ರ್ಯಾಂಡ್ ಬೇಕಾದರೂ ತೊಗೊಳ್ಳಿ. ನಾನಿಲ್ಲಿ GRB ತೊಗೊಂಡಿದ್ದೀನಿ. ಬನ್ನಿ ಇವಾಗ ಯಾವ ರೀತಿ ಕರೆಕ್ಟ್ ಮೆಜರ್ಮೆಂಟ್ ಪ್ರಕಾರ ಮಾಡಿದರೆ ಗುಲಾಬ್ ಜಾಮೂನು ಕರೆಕ್ಟಾಗಿ ಬರುತ್ತೆ, ಯಾವುದೇ ರೀತಿ ಜಾಮೂನು ಸೀಳಾಗೋದು ಆ ರೀತಿ ಏನಾಗೋದಿಲ್ಲ. ನೋಡಿ, ಇವಾಗ ನಾನು 1 ಬೌಲಷ್ಟು ಗುಲಾಬ್ ಜಾಮೂನ್ ಪ್ಯಾಕೆಟನ್ನು ತೊಗೊಂಡಿದ್ನಲ್ವ, ಅದರಲ್ಲಿ ಕರೆಕ್ಟಾಗಿ ಈ ಕಪ್ ಅಳತೆಯಲ್ಲಿ 1 ಬೌಲ್ ಆಗಿದೆ. ಇದನ್ನು ನೀಟಾಗಿ ಜಲ್ಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಹಿಟ್ಟನ್ನು ಮಿಕ್ಸ್ ಮಾಡೋದಕ್ಕೆ ಸ್ವಲ್ಪ ಹಾಲು ಬೇಕಾಗುತ್ತೆ. ಕೆಲವೊಬ್ಬರು ನೀರನ್ನು ಹಾಕಿನೂ ಮಿಕ್ಸ್ ಮಾಡ್ತಾರೆ, ಆದರೆ ನಾನು ಯಾವಾಗ್ಲೂ ಈ ಥರ ಹಾಲನ್ನೇ ಹಾಕಿ ಮಿಕ್ಸ್ ಮಾಡ್ತೀನಿ. ಸ್ವಲ್ಪನೇ ಹಾಲು ಹಾಕ್ಕೊಂಡು ನೀಟಾಗಿ ಈ ರೀತಿ ಬೆರಳಿಂದನೇ ಹಿಟ್ಟನ್ನು ಈ ರೀತಿ ನೀಟಾಗಿ ಮಿಕ್ಸ್ ಮಾಡಬೇಕು. ಅಂಗೈಲೇ ನಾದಬಾರ್ದು, ಈ ಹಿಟ್ಟನ್ನು ನೀಟಾಗಿ ಫಿಂಗರಲ್ಲೇ ಕಲಿಸ್ಕೋಬೇಕು. ನೋಡಿ, ಇವಾಗ ಸ್ವಲ್ಪನೇ ಹಾಲು ಹಾಕ್ಕೊಂಡು ನೀಟಾಗಿ ಒಂದೇ ಟೈಮ್ಗೆ ಹಾಕ್ಕೊಂಡ್ರೆ ಸ್ವಲ್ಪ ಹಿಟ್ಟು ತೆಳುವಾಗಿಬಿಡುತ್ತೆ. ಹಾಗಾಗಿ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿ ಸ್ವಲ್ಪನೇ ಹಾಕ್ಕೊಂಡು ಹಿಟ್ಟನ್ನು ಮಿಕ್ಸ್ ಮಾಡಬೇಕು. ನೋಡಿ, ಇವಾಗ ಈ ಹದಕ್ಕೆ ಬಂದಿದೆ. ನನಗೆ ಇನ್ನೂ ಸ್ವಲ್ಪ ಹಾಲು ಬೇಕಂತ ಅನಿಸುತ್ತೆ. ಜಾಸ್ತಿ ಏನು ಹೋಗೋದಿಲ್ಲ, ಸ್ವಲ್ಪ 1/4 ಕಪ್ಪಷ್ಟು ಆಗುತ್ತೆ ಅಷ್ಟೇ. 1 ಕಪ್ ಹಿಟ್ಟಲ್ಲಿ ತೊಗೊಂಡ್ರೆ 1/4 ಕಪ್ಗಿಂತ ಕಡಿಮೆನೇ ಹೋಗುತ್ತೆ ಹಾಲು, ಅಷ್ಟು ಆದರೆ ಸಾಕಾಗುತ್ತೆ. ನೋಡಿ, ಹಿಟ್ಟು ಈ ಹದಕ್ಕೆ ಬರಬೇಕು, ಸ್ವಲ್ಪ ಸಾಫ್ಟಾಗಿರಬೇಕು. ಈ ಥರ ಹಿಟ್ಟನ್ನು ನೀಟಾಗಿ ಕಲಿಸ್ಬಿಟ್ಟು ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪನ ಹಚ್ಚಬೇಕು. ನೋಡಿ, ಇವಾಗ ಸ್ವಲ್ಪ ನಾನು ಮೇಲ್ಗಡೆ ತುಪ್ಪನ ಹಚ್ಚಿ ನೀಟಾಗಿ ಒಂದು ಬಟ್ಲು ತೊಗೊಂಡು ಮುಚ್ಚಿಡ್ತೀನಿ. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಒದ್ದೆ ಬಟ್ಟೆಲೂ ಹಿಟ್ಟನ್ನು ಕವರ್ ಮಾಡಿ ಇಡ್ತಾರೆ. ನಾನು ಬಟ್ಲು ತೊಗೊಂಡು ನೀಟಾಗಿ ಮಿಕ್ಸ್ ಮಾಡಿರ್ತೀನಲ್ವ, ಆ ಹಿಟ್ಟು ಮೇಲೇ ಮುಚ್ಚಿಬಿಡ್ತೀನಿ. ನೋಡಿ, ಇವಾಗ ಈ ಕಪ್ಪನ್ನೇ ನಾನು ಅದ್ರ ಮೇಲ್ಗಡೆ ಮುಚ್ತಾ ಇದ್ದೀನಿ. ಇದೊಂದು 20 ಮಿನಿಟ್ಸ್ ನೀಟಾಗಿ ನೆನಿಬೇಕು. ಹಿಟ್ಟು ನೀಟಾಗಿ ಫುಲ್ ಪ್ಯಾಕ್ ಆಗೋ ಥರ ಹಿಟ್ಟನ್ನು ನೀಟಾಗಿ ಮುಚ್ಚಿಡಬೇಕು. ಇವಾಗ ಒಂದು 5ರಿಂದ 6 ಏಲಕ್ಕಿನ ತೊಗೊಂಡಿದ್ದೀನಿ. ಇದನ್ನು ಸಣ್ಣದಾಗಿ ಕುಟ್ಟಿ ಇಟ್ಕೋತೀನಿ. ಇವಾಗ ನೋಡಿ, 1 ಕಪ್ ಹಿಟ್ಟು ತೊಗೊಂಡಿದ್ನಲ್ವ, ಆ ಮೆಜರ್ಮೆಂಟಲ್ಲೇ ನಾವು 2 ಕಪ್ ಆಗುವಷ್ಟು ಸಕ್ಕರೆನ ತೊಗೋಬೇಕು. ಮತ್ತು 2 ಕಪ್ ಸಕ್ಕರೆಗೆ 2 ಕಪ್ಪು ನೀರನ್ನು ಹಾಕಬೇಕು. ಈ ಮೆಜರ್ಮೆಂಟ್ ಪ್ರಕಾರನೇ ಹಾಕಿದರೆ ಕರೆಕ್ಟಾಗಿ ಬರುತ್ತೆ ಗುಲಾಬ್ ಜಾಮೂನು. ನಾನು ಲಾಸ್ಟಲ್ಲಿ ತೋರಿಸ್ತೀನಿ ಯಾವ ಥರ ಬಂತು ಅಂತೇಳಿ. ಇವಾಗ ಸಕ್ಕರೆ ಹಾಕಿರ್ತೀವಲ್ವ, ಹೈ ಫ್ಲೇಮಲ್ಲೇ ನಾವು ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು. ಕೆಲವೊಬ್ಬರು ಮೀಡಿಯಮ್ ಫ್ಲೇಮಲ್ಲಿ ಇಡ್ತಾರೆ, ಇಟ್ಟು ಸ್ವಲ್ಪ ಜಾಸ್ತಿ ಹೊತ್ತು ಹಾಗೆ ಸಕ್ಕರೆನ ಕರಗಿಸ್ತಾರೆ. ಅವ್ರು ಹೇಗೆ ಮಾಡ್ತಾರೋ ಆ ಥರ. ನಾನು ಯಾವಾಗಲೂ ಈ ಥರನೇ ಮಾಡ್ತೀನಿ, ಹಾಗಾಗಿ ಅದನ್ನೇ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ. ನಾನು ಹೈ ಫ್ಲೇಮಲ್ಲೇ ಜಾಸ್ತಿ ಹೊತ್ತು ಕುದಿಸ್ತೀನಿ. ಕುದಿಸಿ ನೋಡಿ, ಇವಾಗ ಸ್ವಲ್ಪ ಕುಟ್ಟಿಟ್ಕೊಂಡಿದ್ನಲ್ವ ಏಲಕ್ಕಿನ, ಅದನ್ನು ಹಾಕ್ತಾಯಿದ್ದೀನಿ. ಜಾಸ್ತಿ ಹೊತ್ತು ಏನು ಕುದಿಸ್ಬೇಕಂತೇನಿಲ್ಲ, ಸ್ವಲ್ಪ ನೀಟಾಗಿ ಕುದಿಬೇಕು ಸಕ್ಕರೆ ಪಾಕ. ಆ ಥರ ಮಾಡಿದ್ರಾಯ್ತು. ಒಂದೇಳೆ ಪಾಕ ಬರಬೇಕು, ಮತ್ತು ತಿಕ್ಕಾಗಿ ಪಾಕ ಬರಬೇಕು ಆ ಥರ ಏನಿಲ್ಲ. ಸ್ವಲ್ಪ ಕುದ್ರೆ ಸಾಕಾಗುತ್ತೆ ಅಷ್ಟೇ. ನೋಡಿ, ಇವಾಗ ಕುದೀತಾ ಇದೆ. ಈ ಥರ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ 1 ಮಿನಿಟ್ ಅಷ್ಟು ಅಥವಾ 2 ಮಿನಿಟ್ಸ್ ಕುದಿಸಿದ್ರೆ ಸಾಕಾಗುತ್ತೆ ಅಷ್ಟೇ. ನೋಡಿ, ಇವಾಗ ನೆನೆಯೋಕೆ ಇಟ್ಟಿದ್ವಲ್ವ ಜಾಮೂನ್ ಹಿಟ್ಟು, ಇವಾಗ 20 ನಿಮಿಷ ಆಗಿದೆ. ಇದನ್ನು ಇವಾಗ ನೀಟಾಗಿ ಸಣ್ಣ ಉಂಡೆನ
ಕಟ್ಕೊಂಡು ಇಟ್ಕೋಬೇಕು. ಇದಕ್ಕೆ ಸ್ವಲ್ಪ ಕೈಗೆ ತುಪ್ಪ ಹಾಕ್ಕೊಂಡು ನೀಟಾಗಿ ಕೈಲೇ ಸ್ವಲ್ಪ ಮಿಕ್ಸ್ ಮಾಡ್ಕೋತಾ ಉಂಡೆನ ಕಟ್ಟಬೇಕು. ಇದರಿಂದ ಎಷ್ಟು ನೀಟಾಗಿ ಉಂಡೆ ಕಟ್ತೀವೋ ಅಷ್ಟು ನೀಟಾಗಿ ಜಾಮೂನ್ ಬರುತ್ತೆ. ಯಾವುದೇ ರೀತಿ ಕ್ರ್ಯಾಕ್ ಆಗೋದಾಗಲಿ ಮತ್ತು ಉಂಡೆ ಒಡೆಯೋದಾಗಲಿ ಈ ಥರ ಏನಾಗೋದಿಲ್ಲ. ನೋಡಿ ಎಷ್ಟು ಸೈಜ್ ಎಷ್ಟೆಷ್ಟು ಬೇಕಾಗುತ್ತೋ ಅಷ್ಟು ನೀಟಾಗಿ ಕಟ್ ಮಾಡಿಕೊಂಡು ಕೈಲೇ ನೋಡಿ ಈ ಥರ ನೀಟಾಗಿ ಎಷ್ಟು ಕೈಯಲ್ಲಿ ಹದವಾಗಿ ಮಾಡ್ಕೋತೀವೋ ಹಿಟ್ಟನ್ನು ಅಷ್ಟು ನೀಟಾಗಿ ಜಾಮೂನ್ ಬರುತ್ತೆ. ನೋಡಿ ಕೈಯಲ್ಲೇ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಉಂಡೆ ಕಟ್ಟಬೇಕು. ನೋಡಿ ತೋರಿಸ್ತೀನಿ. ಈ ಥರ ನೀಟಾಗಿ ಕೈಲೇ ಮಿಕ್ಸ್ ಮಾಡ್ಕೋಬೇಕು. ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ವಿಡಿಯೋ ಒಂದು ಸ್ವಲ್ಪ ಲೆಂದಿ ಆಗ್ತಾಯಿದೆ. ನೋಡಿ ಇವಾಗ ಉಂಡೆನ ಕಟ್ಟಿ ಸೈಡ್ಗೆ ಇಟ್ಕೋಬೇಕು. ಅಷ್ಟು ಉಂಡೆನ ಕಟ್ಬಿಟ್ಟು ಲಾಸ್ಟಲ್ಲಿ ತೋರಿಸ್ತೀನಿ. ಸ್ವಲ್ಪ ದೊಡ್ಡದು ಬೇಕಂದರೆ ಸೈಜು ದೊಡ್ಡದೂ ಮಾಡ್ಕೋಬೇಕು, ಮತ್ತು ಇದಕ್ಕಿಂತ ಚಿಕ್ಕದು ಬೇಕಂದರೆ ಇದಕ್ಕಿಂತ ಚಿಕ್ಕದೂ ಮಾಡ್ಕೋಬಹುದು. ನಾನು ಸ್ವಲ್ಪ ಮೀಡಿಯಮ್ ಸೈಜಲ್ಲೇ ಮಾಡಿದ್ದೀನಿ. ಡೈರೆಕ್ಟಾಗಿ ವಿಡಿಯೋ ಮಾಡಿಬಿಟ್ರೆ ಅದು ಒಂಥರ ಟೆನ್ಷನ್ ಫ್ರೀ. ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ವಾಯ್ಸ್ ಓವರ್ ಕೊಡೋದಿದೆಯಲ್ಲ, ಅದು ಒಂದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ನನಗೆ. ಇವಾಗ ಒಂದೊಂದೇ ಉಂಡೆನ ಕಟ್ಬಿಟ್ಟು ಹಾಕ್ತಾಯಿದ್ದೀನಿ. ನೋಡಿ ಟೋಟಲ್ ಇಷ್ಟಾಗಿದೆ. ನಾನು ಕೆಲವೊಂದು ದೊಡ್ಡದು ಮಾಡಿದ್ದೀನಿ, ಕೆಲವೊಂದು ಸ್ವಲ್ಪ ಚಿಕ್ಕದು ಮಾಡಿದ್ದೀನಿ. ಇವಾಗ ಸೈಡಲ್ಲಿ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೆ. ಇವಾಗ ಒಂದೊಂದೇ ಸ್ವಲ್ಪ ಹಾಕ್ಕೊಂಡು ಫಸ್ಟು ಒಂದು ಹಾಕಿ ನೋಡಬೇಕು. ಎಣ್ಣೆ ಕಾದಿದ್ದರೆ ಅಷ್ಟನ್ನು ಹಾಕಿ ನೀಟಾಗಿ ಕರಿಬೇಕು. ಎಣ್ಣೆ ಸ್ವಲ್ಪ ಕಾದಿಲ್ಲ ಅಂತಂದರೆ ಉಂಡೆಗಳು ಒಡೆಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೋಡಿ ಇವಾಗ ಎಣ್ಣೆ ಕಾದಿತ್ತು, ಹಾಗಾಗಿ ಹಾಕ್ತಾಯಿದ್ದೀನಿ. ಈ ಥರ ಗುಲಾಬ್ ಜಾಮೂನ್ ಹಾಕಿದ ತಕ್ಷಣ ಜಾಮೂನ್ದು ಉಂಡೆ ಹಾಕಿದ ತಕ್ಷಣ ಬಬಲ್ಸ್ ಬರಬೇಕು. ಈ ಥರ ಆದರೆ ಪರ್ಫೆಕ್ಟಾಗಿ ಎಣ್ಣೆ ಕಾದಿದೆ ಅಂತ ಅರ್ಥ. ನೋಡಿ ಇವಾಗ ನೀಟಾಗಿ ಹಾಕಿ ಸ್ವಲ್ಪ ಮೀಡಿಯಮಲ್ಲೇ ನಾವು ನೀಟಾಗಿ ಫ್ರೈ ಮಾಡಬೇಕು. ಇಲ್ಲಾಂದರೆ ಮೇಲ್ಗಡೆ ಮಾತ್ರ ನೀಟಾಗಿ ಕರಿದಿರುತ್ತೆ, ಒಳಗಡೆ ಹಾಗೆ ಹಸಿ ಇರುತ್ತೆ. ಹಂಗಾಗಿ ನೀಟಾಗಿ ಮೀಡಿಯಮ್ ಫ್ಲೇಮಲ್ಲೇ ನಾವು ಕರ್ಕೋಬೇಕು. ನೆಕ್ಸ್ಟು ಪಾಕದಲ್ಲಿ ಹಾಕಬೇಕು. ನಾವು ಆಲ್ರೆಡಿ ಇವಾಗ ಜಾಮೂನ್ ಕರಿತಿರ್ತೀವಲ್ವ, ಫಸ್ಟೇ ನಾವು ಸಕ್ಕರೆ ಪಾಕ ಮಾಡಿರ್ತೀವಲ್ವ, ಅದು ಸ್ವಲ್ಪ ಮೀಡಿಯಮಲ್ಲಿರುತ್ತೆ. ಎರಡೂ ತುಂಬ ಬಿಸಿದೆ ಅಂದರೆ ನಾವು ಕರ್ಕೊಂಡಿರ್ತೀವಲ್ವ ಈ ಜಾಮೂನ್ ಉಂಡೆನ ಸ್ವಲ್ಪ ಸೈಡ್ಗಿಟ್ಟು ನೆಕ್ಸ್ಟು ಸಕ್ಕರೆ ಪಾಕ ಸ್ವಲ್ಪ ಮೀಡಿಯಮ್ ಇದ್ದಾಗ ಹಾಕಬೇಕು. ಆದರೆ ನಾವಿಲ್ಲಿ ಮುಂಚೆನೇ ಮಾಡ್ಕೊಂಡಿದ್ದೀವಲ್ವ, ಹಂಗಾಗಿ ಎರಡಕ್ಕೂ ಮ್ಯಾಚ್ ಆಗುತ್ತೆ ಅಂತೇಳಿ ನಾನು ಡೈರೆಕ್ಟಿಂದ ಎಣ್ಣೆಯಿಂದ ತೆಗೆದ ತಕ್ಷಣವೇ ನಾನು ಪಾಕದಲ್ಲಿ ಹಾಕ್ತಾಯಿದ್ದೀನಿ. ಎರಡೂ ಬಿಸಿ ಇದ್ದಾಗ ಹಾಕಬಾರ್ದು, ಉಂಡೆಗಳು ಒಡೆಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೋಡಿ ನಾನು ಇವಾಗ ಫಸ್ಟ್ ಕರ್ಕೊಂಡಲ್ವ ಅವ್ನು ಇವಾಗ ಜಾಮೂನು ಸಕ್ಕರೆ ಪಾಕದಲ್ಲಿ ಹಾಕಿದ್ದೀನಿ. ಇವಾಗ ಇದು ಎರಡನೇ ಸರಿ ನಾನು ಹಾಕ್ತಿರೋದು. ಇದಾದರೆ ಲಾಸ್ಟ್ ಮುಗಿತಾವು. ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತೇಳಿ ನಿಮಗೆ. ನೋಡಿ ಇವಾಗ ಅಷ್ಟು ಆಯಿತು. ಅಷ್ಟನ್ನು ತೆಗೆದು ಇವಾಗ ಪಾಕದಲ್ಲಿ ಹಾಕಿದ್ದೀನಿ. ನೋಡಿ ಟೋಟಲು ಇಷ್ಟು ಜಾಮೂನ್ ಆಗಿದೆ. ಇದನ್ನು ಇವಾಗ 1-2 ಅವರ್ಸು ನೀಟಾಗಿ ಹಾಗೆ ಬಿಡಬೇಕು. ನಂತರ ನಾನು ಸರ್ವ್ ಮಾಡಿ ತೋರಿಸ್ತೀನಿ ಯಾವ ಥರ ಇದೆ ಅಂತೇಳಿ. ಇಷ್ಟಾಗಿದೆ ಟೋಟಲ್ಲು. ನೋಡಿ ಇವಾಗ 1-2 ಅವರ್ಸ್ ಚೆನ್ನಾಗಿ ಸಕ್ಕರೆ ಎಲ್ಲ ಹೀರ್ಕೊಂಡಿದೆ ಜಾಮೂನು. ನೋಡಿ ಎಷ್ಟೊಂದು ಚೆನ್ನಾಗಾಗಿದೆ, ಯಾವುದೇ ರೀತಿ ಕ್ರ್ಯಾಕ್ ಆಗಲಿ ಏನೂ ಆಗಿಲ್ಲ. ತುಂಬಾ ಸಾಫ್ಟಾಗಿ ಟೇಸ್ಟಿಯಾಗಿ ಬಂದಿದೆ. ನೋಡಿ ಇದಕ್ಕೆ ಇನ್ನೊಂದು ಹೇಳೋದು ಮರೆತೆ, ಫುಡ್ ಕಲರ್ ಬೇಕಾದರೂ ಹಾಕ್ಬೋದು ನೀವು ಸಕ್ಕರೆ ಪಾಕಕ್ಕೆ. ನಮ್ಮ ಮನೆಯಲ್ಲಿ ಫುಡ್ ಕಲರ್ ಅಷ್ಟೊಂದು ಇಷ್ಟಪಡೋದಿಲ್ಲ, ಹಾಗಾಗಿ ಹಾಗೆ ಮಾಡಿದ್ದೀನಿ. ನೋಡಿ ಎಷ್ಟೊಂದು ಸಾಫ್ಟಾಗಿ ತುಂಬಾ ರುಚಿಯಾಗಿ ಬಂದಿತ್ತು ಜಾಮೂನು. ನೋಡಿ ಯಾವುದೇ ರೀತಿ ಕ್ರ್ಯಾಕ್ ಆಗಿಲ್ಲ, ಏನೂ ಆಗಿಲ್ಲ. ತುಂಬಾ ಸಾಫ್ಟಾಗಿ ಮತ್ತು ರೌಂಡ್ ಶೇಪಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ. ಮನೆಯವರೆಲ್ಲ ತುಂಬಾ ಇಷ್ಟಪಟ್ಟು ತಿಂದರು. ಹರ್ಷಗೂ ತಿನ್ನಿಸ್ತಾ ಇದ್ದೀನಿ. ನೋಡಿ ಬನ್ನಿ ಏನಂತ ಹೇಳ್ತಾನೆ ಅಂತೇಳಿ. ಹೆಂಗಾಗೈತಮ್ಮ? ಸೂಪರ್ಗಿಂತ ಸೂಪರ್ ಆಗೈತಾ? ಸೂಪರ್ ಐತಾ? ಥ್ಯಾಂಕು. ಬೇಕಾ ನೀನು ಸ್ವಲ್ಪ? ಮತ್ತು ನನಗೆ ನೆಕ್ಸ್ಟ್ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇವಾಗ ನೈಟು ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೋಡಿ ಕೇಕ್ ಈ ರೀತಿ ಇತ್ತು. ಡೆಕೋರೇಷನ್ನು ತುಂಬಾ ಸಿಂಪಲ್ಲಾಗಿ ಮಾಡಿದ್ವಿ. ಹರ್ಷನ್ ಡ್ರೆಸ್ ನೋಡಿ ಈ ರೀತಿ ಇದೆ, ಆಂಟಿ ಕೊಡಿಸಿದ್ದು. ಕೇಕನ್ನು ಆಂಟಿನೇ ಕೊಡಿಸಿದ್ರು.
ಇವತ್ತು ಮಾಮನವರು ಒಂದು ಸ್ವಲ್ಪ ಲೇಟಾಗಿಯೇ ಬಂದರು. ಶೇಂಗಾ ಹೊಲಕ್ಕೆ ಸ್ವಲ್ಪ ಡ್ರಿಪ್ ಎಳೆಯೋದಿತ್ತು ಅಂತೇಳಿ ನೈಟು ಲೇಟಾಗಿ ಬಂದರು. ಹಾಗಾಗಿ ಜಾಸ್ತಿ ಹುಡುಗರೇನು ಬಂದಿಲ್ಲ. ಇವಾಗ ನೋಡಿ ಅಕ್ಕ ಕ್ಯಾಂಡಲ್ ಹಚ್ತಿದ್ದಾರೆ. ಬರ್ತ್ಡೇ ವಿಶ್ ಎಲ್ಲ ಮಾಡಿದ್ವಿ. ಡೈರೆಕ್ಟಾಗಿ ಹಾಗೆ ವಾಯ್ಸ್ ಹಾಕೋಣ ಅಂತಿದ್ದೆ, ಬಟ್ ನಮ್ಮೂರಲ್ಲಿ ಶರಣಬಸಪ್ಪಜ್ಜನ ಪುರಾಣ ಹತ್ತಿತ್ತು. ಹಂಗಾಗಿ ಅಲ್ಲಿ ಟೇಪ್ ಎಲ್ಲ ಹಾಕಿ ಭಕ್ತಿಗೀತೆಗಳನ್ನು ಪ್ಲೇ ಮಾಡ್ತಾಯಿದ್ರು. ಹಂಗಾಗಿ ಮತ್ತೆ ಏನಾದರೂ ಇಶ್ಯೂ ಆಗುತ್ತೆ ಬೇಡ ಅಂಥೇಳಿ ಮತ್ತೆ ನಾನು ಮ್ಯೂಟ್ ಮಾಡಿ ವಾಯ್ಸ್ ಓವರನ್ನು ಕೊಡ್ತಾಯಿದ್ದೀನಿ. ನೋಡಿ ನನ್ನ ಮಗನ ಬರ್ತಡೇನ ಸಿಂಪಲ್ಲಾಗಿಯೇ ಮಾಡಿದ್ವಿ. ಮತ್ತು ಕಿಶೋರಂದು ಏನಾದರೂ ಬರ್ತಡೇ ಇದ್ದರೆ ಮಾಮನವರೇ ಡ್ರೆಸ್ಸು ಮತ್ತು ಕೇಕನ್ನು ಕೊಡಿಸ್ತಾರೆ. ಹಂಗಾಗಿ ನನ್ನ ಮಗನಿಗೂ ಆಂಟಿನೇ ಕೊಡಿಸಿದ್ದಾರೆ ಬಟ್ಟೆನ ಮತ್ತು ಕೇಕ್ನ. ನೋಡಿ ಇವಾಗ ಬರ್ತಡೇ ಎಲ್ಲ ಸೆಲೆಬ್ರೇಷನ್ ಆಯಿತು. ಅಕ್ಕ ಇವತ್ತು ಪಲಾವ್ ಮತ್ತು ಬೋಂಡ ಮಾಡಿದರು. ಮತ್ತು ಜಾಮೂನು ಇತ್ತು, ಕೇಕೂ ಇರುತ್ತಲ್ವ ಅಂಥೇಳಿ ಎಕ್ಸ್ಟ್ರಾ ಸ್ವೀಟ್ ಏನು ಮಾಡೋಕ್ಕೆ ಹೋಗಿರಲಿಲ್ಲ. ಜಸ್ಟು ಪಲಾವ್ ಮತ್ತು ಬೋಂಡ ಅಷ್ಟೇ ಮಾಡಿದರು. ನೋಡಿ ನನ್ನ ಮಗನ ಬರ್ತಡೇನ ಸಿಂಪಲ್ಲಾಗಿ ಈ ರೀತಿ ಸೆಲೆಬ್ರೇಟನ್ನು ಮಾಡಿದ್ವಿ. ಹರ್ಷಂದು ಫಸ್ಟ್ ಇಯರ್ ಬರ್ಡೇ ಗ್ರ್ಯಾಂಡಾಗಿಯೇ ಮಾಡಿದ್ವಿ. ಅಂದರೆ ಊರಿಂದ ನಮ್ಮ ರಿಲೇಷನ್ಸ್ ಎಲ್ಲ ಬಂದಿದ್ದರು ಮತ್ತು ಹುಡುಗರು ಮತ್ತು ನಮ್ಮ ಓಣಿಯಾಗೆಲ್ಲ ಜನನ ಕರೆದು ಗ್ರ್ಯಾಂಡಾಗಿಯೇ ಸೆಲೆಬ್ರೇಟ್ ಮಾಡಿದ್ವಿ. 2ನೇ ವರ್ಷ ಮತ್ತು ಈ ವರ್ಷ ತುಂಬಾ ಸಿಂಪಲ್ಲಾಗಿ ಆಗ್ತಾಯಿದೆ. ಯಾಕಂದರೆ ಮಾಮನವ್ರದ್ದು ಹೊಲ್ದಾಗ ಕೆಲಸ ಇರುತ್ತಲ್ವ, ಅವರು ಬರೋದು ತುಂಬಾ ಲೇಟ್ ಆಗುತ್ತೆ. ಹಂಗಾಗಿ ಮಕ್ಕಳು ಮಲಗಿಬಿಟ್ಟಿರ್ತಾರೆ. ಇವತ್ತೂ ಅರೌಂಡ್ 10 o'clock ಆಗಿತ್ತು. ಆ ಟೈಮಲ್ಲಿ ಬರ್ತಡೇನ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಮತ್ತು ಅವ್ರು ಇಲ್ಲದೆ ಮಾಡೋಕ್ಕೂ ಆಗೋದಿಲ್ಲ. ಹಂಗಾಗಿ ಅವ್ರು ಬಂದ ಮೇಲೇ ಮಾಡಿದ್ರಾಯ್ತು ಅಂಥೇಳಿ ಮಾಡ್ತಾಯಿದ್ದೀವಿ. ಗಗನಂತರೂ ಮಲ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾಯಿದ್ದ. ಅಣ್ಣನ ಬರ್ತಡೇ ಇದೆ, ಎದ್ದೇಳು ಅಂಥೇಳಿ ನಮ್ಮ ಆಂಟಿನೇ ಸ್ವಲ್ಪ ಎಬ್ಬಿಸ್ತಾಯಿದ್ರು ಅವನನ್ನು. ನೋಡಿ ಕೇಕ್ ಎಲ್ಲ ತಂದು ಸ್ವಲ್ಪ ಎಲ್ಲ ಅರೇಂಜ್ ಮಾಡಿದ ತಕ್ಷಣ ಅವನು ತುಂಬ ಫ್ರೆಶ್ ಆಗಿಬಿಟ್ಟ. ಯಾವ ಥರ ರಿಯಾಕ್ಟ್ ಮಾಡ್ತಿದ್ದಾನೆ ನೋಡ್ತಿರ್ಬೋದು. ಗಗನು ನಂದು ಬರ್ತಡೇ ಅಂಥೇಳಿ ಅವನು ಹಿಂಗತೆ ಸೊನ್ನೆ ಮಾಡಿ ತೋರಿಸ್ತಾ ಇದ್ದ. ಹರ್ಷನ್ ಬರ್ಡೇ ಆಗಿದ್ದು ನವಂಬರ್ 5ಕ್ಕೆ. ಆ ವಿಡಿಯೋನ ತುಂಬ ಲೇಟಾಗಿ ಬರ್ತಾಯಿದೆ. ಯಾಕಂದರೆ ನನಗೆ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಎಡಿಟ್ ಮಾಡೋಕ್ಕಾಗಿದ್ದಿಲ್ಲ. ಹಂಗಾಗಿ ಸ್ವಲ್ಪ ವಿಡಿಯೋ ಲೇಟಾಗಿದೆ. ಹರ್ಷಂದು ಫಸ್ಟ್ ಇಯರ್ ಬರ್ಡೇ ಮತ್ತು ಸೆಕೆಂಡ್ ಇಯರ್ ಬರ್ಡೇದು ಫೋಟೋ ಹಾಗೆ ನೆಕ್ಸ್ಟ್ ಅಟ್ಯಾಚ್ ಮಾಡಿರ್ತೀನಿ. ಬನ್ನಿ, ಹಾಗೆ ಮೆಮೊರಿ ಆಗಿರುತ್ತೆ ಅಂತೇಳಿ ಇರಲಿ ಅಂತೇಳಿ ಈ ವಿಡಿಯೋದಲ್ಲಿನೇ ನಾನು ಅಟ್ಯಾಚ್ ಮಾಡ್ತಾಯಿದ್ದೀನಿ. ಈ ಕೇಕು ಹರ್ಷನ್ ಫಸ್ಟ್ ಬರ್ಡೇ ಕೇಕು. ತುಂಬಾ ಚೆನ್ನಾಗಿತ್ತು. ಇನ್ನೂ ಜಾಸ್ತಿ ಫೋಟೋಸ್ ಎಲ್ಲ ಇತ್ತು. ನನ್ನ ಫೋನಲ್ಲಿ ಯಾವುದಿದೆಯೋ ಅದನ್ನು ಮಾತ್ರ ಹಾಗೆ ವಿಡಿಯೋದಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಫಸ್ಟ್ ಬರ್ಡೇಯಲ್ಲಿ ಜಾಸ್ತಿ ಹುಡುಗರೇ ಇದ್ದರು. ತುಂಬಾ ಚೆನ್ನಾಗಿ ಸೆಲೆಬ್ರೇಷನ್ ಆಗಿತ್ತು. ಸ್ವಲ್ಪ ಬೇಗನೆ ಮಾಡಿದ್ವಿ, ಅಂದರೆ 6 ಗಂಟೆ 6:30 ಈ ಥರ ಟೈಮಲ್ಲಿ ಮಾಡಿದ್ವಿ. ಇದು ನೋಡಿ ಸೆಕೆಂಡ್ ಇಯರ್ ಬರ್ಡೇ. ತುಂಬ ಸಿಂಪಲ್ಲಾಗಿ ಮಾಡಿದ್ವಿ. ಸರಿ ಹುಡುಗರೆಲ್ಲನೂ ಬಂದಿದ್ದರು. ಈ ಸರಿ ಹುಡುಗರು ಯಾರೂ ಬಂದಿರಲಿಲ್ಲ. ಅಂದರೆ ಸ್ವಲ್ಪ ಲೇಟಾಗಿತ್ತು, ಹಾಗಾಗಿ ಇಲ್ಲಾಂದರೆ ಬರ್ತಾಯಿದ್ರು. ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.